ನಿನ್ನೆ ಭಾಗ್ಯ ಮಾಡಿರೋ ಕೆಲಸದಿಂದ ಇಷ್ಟೆಲ್ಲ ವರ್ಷ ಮಿತ್ರ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಹೌದು, ದಿನ ಅತ್ತಿಗೆನೇ ಅಲ್ವಾ ಲಕ್ಕಿನ ನೋಡ್ಕೊಳ್ಳೋದು. ಏಯ್ ವಿವೇಕ್, ಬಿಂದಿಗೆ ಹಾಲಿಗೆ ಹನಿ ವಿಷ ಬಿದ್ರು ಆ ಹಾಲೆಲ್ಲ ವಿಷ ಆಗುತ್ತೆ. ಲಕ್ಕಿ ಚಿಕ್ಕ ಮಗು. ಒಂದು ದಿನ ಅವಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅವಳಿಗೆ ಅವಳ ಸ್ವಂತ ತಾಯಿ ನೆನಪಾಗದೆ ಇರತ್ತಾ? ಮಿತ್ರನ್ ಮಮತೆನ ಪ್ರೀತಿನ ಭಾಗ್ಯ ಎಲ್ಲ ವೇಸ್ಟ್ ಮಾಡ್ಬಿಟ್ಲು. ಲಕ್ಕಿಗೆ ಜ್ವರ ಬರೋ ಹಾಗೆ ಮಾಡಿದ್ಲು. ಅವಳಿಗೆ ಜವಾಬ್ದಾರಿನೇ ಇಲ್ಲ ಮಿತ್ರ. ವಿವೇಕ್, ಡಾಕ್ಟರ್ ಕಾಲ್ ಮಾಡು. ಸರಿ ಅಣ್ಣ. ಇಲ್ಲಿ ಕೊಡು. ಏನ್ ವಿಷಯ? ದೇವ್ರು ಅನ್ಕೊಳ್ದೇನೆ ನಂಗೊಂದು ಗೋಲ್ಡನ್ ಚಾನ್ಸ್ ಕೊಟ್ಟಿದ್ದಾರೆ ಆಂಟಿ. ಇವತ್ತೇ ಈ ಭಾಗ್ಯನ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಹಾಕ್ತೀನಿ. ಅದ್ ಹೇಗ್ ಮಾಡ್ತೀಯಾ? ಲಕ್ಕಿಗೆ ಜ್ವರ ಬರೋದಕ್ಕೆ ನಿಜವಾಗ್ಲೂ ಭಾಗ್ಯ ಕಾರಣ ಅಲ್ಲ ಅಲ್ವಾ? ರಾತ್ರಿ ಮಿತ್ರನ್ ಮನ್ಸಲ್ಲಿ ಆ ಬೀಜ ನೆಟ್ಟಿದ್ದೀನಲ್ವಾ. ಲಕ್ಕಿ ಜ್ವರ ಕಮ್ಮಿ ಆಗೋವರೆಗೂ ಭಾಗ್ಯ ಅವಳು ಪಕ್ಕಾನೇ ಇರ್ಬೇಕು. ಅದ್ರಲ್ಲೇನ್ ವಿಶೇಷ? ನಾವ್ ಹೇಳಿದ್ರು ಹೇಳ್ದೇ ಇದ್ರು ಭಾಗ್ಯ ಅದೇ ಕೆಲ್ಸ ಮಾಡ್ತಾ ಇದ್ದಾಳೆ. ಹೇಳ್ದೆ ಅಲ್ವಾ ಆಂಟಿ, ಇವತ್ತು ಆಫೀಸಲ್ಲಿ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದಕ್ಕೆ ಭಾಗ್ಯ ಕಂಪಲ್ಸರಿ ಅಟೆಂಡ್ ಆಗ್ಬೇಕು. ಆ ಭಾಗ್ಯ ಇಲ್ದೆ ಹೋದ್ರೆ ಮಿತ್ರ ವಿವೇಕ್ ಹೋಗ್ತಾರೆ. ಅದೇ ನಮಗೂ ಬೇಕಾಗಿರೋದು. ಮನೆಯಿಂದ ಮಿತ್ರ ವಿವೇಕ್ ಹೋಗ್ಬೇಕು. ಆವಾಗ ಭಾಗ್ಯ ಮನೇಲೇ ಇದ್ದು ಲಕ್ಕಿನ ನೋಡ್ಕೋತಾಳೆ. ಅವಳು ನೋಡ್ಕೊಳ್ದೆ ಇರೋ ಥರ ಮಾಡ್ಬೇಕು. ಅಂದ್ರೆ ಯಾವುದೋ ಒಂದ್ ವಿಧದಲ್ಲಿ ಭಾಗ್ಯನ್ ಕೂಡ ಮನೆಯಿಂದ ಕಳಿಸ್ಬಿಡ್ಬೇಕು. ಲಕ್ಕಿ ಪಕ್ಕ ಅವಳು ಇಲ್ಲದೆ ಇರೋ ಹಾಗೆ ಮಾಡ್ಬೇಕು. ಹತ್ರ ಇದ್ದು ನೋಡ್ಕೊಳ್ಳೋರು ಯಾರೂ ಇಲ್ಲದೆ ಲಕ್ಕಿಗೆ ಜ್ವರ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ಭಾಗ್ಯ ಲಕ್ಕಿನ ಬಿಟ್ಟು ಆಚೆ ಹೊಟ್ಟೋಗಿದ್ಲು ಅಂತ ನಾವು ಮಿತ್ರನ್ ಹತ್ರ ಭಾಗ್ಯನ್ ಇಂಪ್ರೆಷನ್ ಕೆಡ್ಸೋಣ. ಲಕ್ಕಿ ಅಂದ್ರೆ ಪ್ರಾಣ ಬಿಡೋ ಮಿತ್ರ ಭಾಗ್ಯ ನೆಗ್ಲಿಜೆನ್ಸ್ ಸಹಿಸಲ್ಲ. ಸೊ ಭಾಗ್ಯನ ತಕ್ಷಣ ಮನೆಯಿಂದ ಹೊರಗೆ ಹಾಕ್ತಾನೆ. ಇದು ನನ್ ಪ್ಲಾನ್. ಪ್ಲಾನ್ ಎಲ್ಲ ಚೆನ್ನಾಗೇ ಇದೆ. ಆದ್ರೆ ಏನ್ ಹೇಳಿ ಭಾಗ್ಯನ ಹೊರಗ್ ಕಳಿಸ್ತೀಯಾ? ಅವಳು ಸತ್ರು ಕೂಡ ಲಕ್ಕಿನ ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಇಡಲ್ಲ. ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಇರುತ್ತೆ ಆಂಟಿ. ಫಸ್ಟ್ ಮಿತ್ರ ವಿವೇಕ್ನ ಆಫೀಸಿಗೆ ಹೋಗೋ ತರ ಮಾಡೋಣ. ಅದಾದ್ಮೇಲೆ ಭಾಗ್ಯನ ಹೇಗ್ ಆಚೆ ಕಳ್ಸೋದು ಅಂತ ನೋಡೋಣ. ನಿನ್ನೆ ಟೆಂಡರ್ ವಿಷಯದಲ್ಲಿ ಫೇಲ್ ಆಗಿದೆ. ಆದ್ರೆ ಇವತ್ತು ಈ ಪ್ಲಾನ್ ಫೇಲ್ ಆಗಲ್ಲ. ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿನೇ ಇದೆ. ಮಗು ಯಾವುದ್ರ ಬಗ್ಗೆನೋ ತುಂಬ ಯೋಚನೆ ಮಾಡಿ ಸ್ಟ್ರೆಸ್ ಆಗಿರೋ ಥರ ಇದೆ. ಅದರಿಂದನೇ ಫೀವರ್ ಬಂದಿರೋದು. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದ ಡಾಕ್ಟರ್? ಇವತ್ತೊಂದಿನ ನೋಡೋಣ. ಈವ್ನಿಂಗ್ವರೆಗೂ ಕಡಿಮೆ ಆಗಲಿಲ್ಲ ಅಂತಂದ್ರೆ ಆಗ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಓಕೆ. ಅಲ್ಲಿವರೆಗೂ ಯಾರಾದರೂ ಒಬ್ರು ಮಗು ಪಕ್ಕದಲ್ಲೇ ಇದ್ದು ಪ್ರತಿ 1 ಅವರ್ಗೊಂದ್ಸಲ ಟೆಂಪ್ರೇಚರ್ನ ಚೆಕ್ ಮಾಡಬೇಕು. ಹಾಗೆ ನಾನು ಕೊಟ್ಟಿರೋ ಮೆಡಿಸನ್ನ ಪ್ರತಿ 3 ಅವರ್ಸ್ಗೆ ಮಗು ಕೊಡಿ. ಏನಾದರೂ ಇದ್ರೆ ಕಾಲ್ ಮಾಡಿ. ಓಕೆ. ನೀವೆದೊಳಿ, ನಾನ್ ನೋಡ್ಕೋತೀನಿ. ಏನ್ ನೋಡ್ಕೋತೀಯ ನೀನು? ನಿನ್ನೆ ನೀನು ನೋಡ್ಕೊಳ್ದೆ ಹೋಗಿರೋದಕ್ಕೆ
ಇವತ್ತು ಹೀಗಾಗಿದ್ದಾಳೆ. ಪ್ರತಿ ಸಲ ಅದೇ ಮಾತನ್ನ ಹೇಳ್ಬೇಡಿ ಅತ್ತೆ. ಲಕ್ಕಿನ ನಮ್ಮ ಅಕ್ಕ ಅಲ್ದೆ ಹೋದ್ರೆ ನೀವ್ ನೋಡ್ಕೋತಾ ಇದ್ದೀರಾ? ನಿಮ್ಮ ಅಕ್ಕ ಸರಿಯಾಗಿ ನೋಡ್ಕೊಂಡಿದ್ರೆ ಲಕ್ಕಿಗೆ ಹೀಗಾಗ್ತಿತ್ತಾ? ಇನ್ ಮುಂದೆ ಲಕ್ಕಿನ ನಾನ್ ನೋಡ್ಕೋತೀನಿ. ಲಕ್ಕಿಗೆ ನೀನೇನಾಗ್ತೀಯ ಅಂತ ನೋಡ್ಕೋತೀಯ? ಲಕ್ಕಿನ ನಾನ್ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದನೇ ನನ್ನ ಅಮ್ಮ ಅಂತ ಕರೀತಾಳೆ. ಅವಳನ್ನ ನಾನ್ ನೋಡ್ಕೋತೀನಿ. ಇಲ್ಲ, ನಾನ್ ನೋಡ್ಕೋತೀನಿ. ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ ಮನೀಷಾ? ಯಾರು ನೋಡ್ಕೊಳ್ಳೋ ಅಗತ್ಯ ಇಲ್ಲ. ನನ್ನ ಮಗಳನ್ನ ನಾನೇ ನೋಡ್ಕೋತೀನಿ. ಅದು ಹಾಗಲ್ಲ ರೀ. ಅದಕ್ಕೆ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೀವು ಆ ಮೀಟಿಂಗ್ ಅಟೆಂಡ್ ಮಾಡಬೇಕು. ನಂಗೆ ಲಕ್ಕಿಗಿಂತ ಯಾವ ಮೀಟಿಂಗು ಹೆಚ್ಚಲ್ಲ ವಿವೇಕ್. ಲಕ್ಕಿ ಹುಷಾರಾದ್ಮೇಲೆ ನಾನು ಆಫೀಸಿಗೆ ಬರ್ತೀನಿ. ಮಿತ್ರ ಅವ್ರೆ, ಪ್ಲೀಸ್ ನನ್ನ ನಂಬಿ. ಈಗ ಲಕ್ಕಿ ಪಕ್ಕ ಇರ್ಬೇಕಾಗಿರೋದು ನಾನು. ಹತ್ರ ಇದ್ದು ನೋಡ್ಕೋತೀನಿ. ಸಂಜೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗೋ ಹಾಗೆ ಮಾಡ್ತೀನಿ. ಹೌದು ಅಣ್ಣ, ಇಂಥ ಟೈಮಲ್ಲಿ ಅತಿಗೆ ಇದ್ರೇ ಬೆಟರ್. ನೀವು ಆಫೀಸ್ಗೆ ಹೋಗಿ ಅಪ್ಪ. ನಾನು ಅಮ್ಮನ ಜೊತೆ ಲಕ್ಕಿ ಪಕ್ಕಾನೇ ಇರ್ತೀನಿ. ನೀವು ಆಫೀಸಿಂದ ಬರೋ ಅಷ್ಟರಲ್ಲಿ ಲಕ್ಕಿ ಎದ್ದು ಕೂತಿರ್ತಾಳೆ. ಓಕೆ, ನಿನ್ನ ನಂಬಿ ಲಕ್ಕಿನ ನಿನ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಪ್ರತಿ ಕ್ಷಣ ಅವಳು ಪಕ್ಕನೇ ಇರಬೇಕು. ಡಾಕ್ಟರ್ ಕೊಟ್ಟಿದ್ದ ಮಾತ್ರೆಗಳನ್ನ ಕೊಡ್ತಿರ್ಬೇಕು. ಆಯ್ತು ರೀ, ನಾನು ನೋಡ್ಕೋತೀನಿ. ಬೇಕಾದ್ರೆ ನಿಮ್ಗಾಗಾಗ ಫೋನ್ ಮಾಡಿ ಅಪ್ಡೇಟ್ ಕೂಡ ಮಾಡ್ತೀನಿ. ಬೇಕಾಗಿಲ್ಲ, ನಾನು ಕಾಲ್ ಮಾಡಿದಾಗ ಆನ್ಸರ್ ಮಾಡು ಸಾಕು. ವಿವೇಕ್, ನಡಿ ಹೋಗೋಣ. ನೀನು ಅತಿಗೆ ಜೊತೆ ಲಕ್ಕಿ ಹತ್ರನೇ ಇರು. ಏನಾದರೂ ಇದ್ರೆ ನಂಗೆ ಕಾಲ್ ಮಾಡು. ಬಾವಾ, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಲಕ್ಕಿನ ಹುಷಾರಾಗಿ ನೋಡ್ಕೋತೀವಿ. ಮಿತ್ರನು ವಿವೇಕು ಆಫೀಸ್ಗೆ ಹೋಗ್ಬಿಟ್ರು. ನೀನು ಬಾಗಿನ ಹೊರ ಕಳ್ಸಿದ್ರು ಜಾನು ಮನೇಲೇ ಇರ್ತಾಳಲ್ವಾ? ಅವಳು ಲಕ್ಕಿ ಪಕ್ಕನೇ ಇರ್ತಾಳೇನೋ? ಅದನ್ನೇ ಹೇಳ್ತಿದ್ದೀನಿ. ನೀವೇನೋ ಒಂದ್ ಮಾಡಿ ಆ ಜಾನುನ ಹೊರಗೆ ಕರ್ಕೊಂಡು ಹೋಗಿ. ನಾನಾ? ನಾನೇನ್ ಹೇಳಿ ಕರ್ಕೊಂಡು ಹೋಗೋದು? ಅವಳು ನನ್ನ ಮಾತು ಕೇಳಲ್ವಲ್ಲ. ಅವಳು ನಿಮ್ ಸೊಸೆನೇ ಅಲ್ವಾ? ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಿ ಆಂಟಿ. ಹೋಗಿ. ಹೋಗಿ. ಜಾನು, ಏನು? ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಯಾಕೆ? ಯಾಕೇನೋ, ಲಕ್ಕಿಗೆ ಜ್ವರ ಬಂದಿದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದ್ರೆ ಒಳ್ಳೇದೇ ಅಲ್ವಾ? ನಿಮಗಿಷ್ಟು ಒಳ್ಳೆ ಯೋಚನೆ ಹೇಗ್ ಬಂತು? ಯಾಕೆ? ಲಕ್ಕಿ ನನ್ನ ಮೊಮ್ಮಗಳಲ್ವಾ ಏನೋ? ಅವಳ ಬಗ್ಗೆ ನಾನು ಯೋಚನೆ ಮಾಡಬಾರ್ದಾ? ಲಕ್ಕಿ ಹತ್ರ ನಿನ್ನ ಅಕ್ಕ ಇರ್ತಾಳೆ, ಜೊತೆಗೆ ಮನೀಷಾ ಕೂಡ ಇದ್ದಾಳೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ, ಮೇಲ್ ಹೋಗಿ ಅಕ್ಕಂಗ್ ಹೇಳ್ಬಿಟ್ ಬರ್ತೀನಿ. ಇಷ್ಟು ಚಿಕ್ಕ ವಿಷಯ ಕೂಡ ಹೇಳೋದ್ ಅಗತ್ಯನಾ? ದೇವಸ್ಥಾನಕ್ಕೆ ಹೋಗ್ ಬರ್ತೀನಿ ಅಂದ್ರೆ ನಿನ್ನ ಅಕ್ಕ ಬೇಡ ಅಂತ ಹೇಳ್ತಾಳ ಏನೋ? ಬೇಗ ಹೋಗ್ ಬರೋಣ, ನಡಿ. ಜಿಂಕೆ ಎದ್ದ ತಕ್ಷಣ ಓಡೋ ಹಾಗೆ ನೀವು ನಿಮ್ಮ ಮಾತ್ರ. ಸರಿ, ನಡೀರಿ. ಇವಾಗ ಭಾಗ್ಯನ್ ಹೇಗ್ ಹೊರಗೆ ಕಳಿಸ್ಲಿ? ಏನ್ ಹೇಳಿದ್ರೆ ಅವಳು ಕನ್ವಿನ್ಸ್ ಆಗ್ತಾಳೆ? ಅಮ್ಮ, ಅಮ್ಮ.
ಲಕ್ಕಿ ಅಮ್ಮನೇ ನಿನ್ ಪಕ್ಕನೇ ಇದೀನಿ ಲಕ್ಕಿ. ಲಕ್ಕಿ ಕನ್ವರಿಸ್ತಾ ಇರೋದು ನಿನ್ನಲ್ಲ ಅಮ್ಮ, ಅವಳು ಸ್ವಂತ ಅಮ್ಮನ್ನ. ಸ್ವಂತ ಅಮ್ಮನ? ಹೌದಮ್ಮ, ನಿನ್ನೆ ರಾತ್ರಿ ಕೂಡ ಲಕ್ಕಿ ಅಪ್ಪನ ಹತ್ರ ಅವಳ ಸ್ವಂತ ಅಮ್ಮನ ಬಗ್ಗೆ ಕೇಳ್ತಿದ್ಲು. ಆ, ಅಪ್ಪ ಏನ್ ಹೇಳಿದ್ರು? ಆ ಅಮ್ಮನ್ಗಿಂತ ನಾನ್ ಚೆನ್ನಾಗ್ ನೋಡ್ಕೊತಾ ಇದೀನಿ ಅಲ್ವಾ ಅಂದ್ರು. ಅಂದ್ರೆ ಅಪ್ಪ ಲಕ್ಕಿ ಸ್ವಂತ ಅಮ್ಮನ ಬಗ್ಗೆ ಏನು ಹೇಳಲಿಲ್ವಾ? ಸ್ವಲ್ಪ ಹೇಳಿದ್ರಮ್ಮ. ಏನ್ ಹೇಳಿದ್ರು? ನಿನ್ನೆ ಸ್ಕೂಲ್ ಹತ್ರ ಭಾಸ್ಕರ್ ಅಂಕಲ್ ಬಂದಿದ್ರಲ್ವಾ? ಆ ಹೌದು. ಆ ಹುಡುಗಿ ಲಕ್ಕಿ ಅಂತ ಭಾಸ್ಕರ್ ಹೇಳ್ಬಿಡ್ತಾನ? ಆ ಭಾಸ್ಕರ್ ಜೊತೆ ಇದ್ದಿದ್ದು ಭಾಗ್ಯನೇ ಆಗಿದ್ರಿಂದ ಲಕ್ಕಿ ಅವಳ ಮಗಳೇ ಅಂತ ಹೇಳ್ಬಿಡ್ತಾನ? ಅಯ್ಯೋ, ಇವಾಗ ಏನ್ ಮಾಡೋದು? ಹಲೋ, ಯಾರು? ನಾನಮ್ಮ, ಭಾಸ್ಕರ್. ಭಾಸ್ಕರ್ ಅಣ್ಣ, ನಿಮ್ಗೆ 100 ವರ್ಷ ಆಯಸ್ಸು. ಈಗ ತಾನೆ ನಿಮ್ ಬಗ್ಗೆ ಮಾತಾಡ್ತಿದ್ವಿ. ನಿನ್ನೆ ಸ್ಕೂಲ್ ಹತ್ರ ಬಂದು ಮಕ್ಳನ್ನ ಭೇಟಿ ಮಾಡಿದ್ರಂತೆ. ಹೌದಮ್ಮ, ನಿನ್ನ ಹತ್ರ ಒಂದು ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈಗಲೇ ಚಾಮರಾಜಪೇಟೆ ಮಕ್ಕಳ ಕೂಟ ಹತ್ರ ಬರ್ತೇನಮ್ಮ. ಈಗ್ಲಾ? ಹೌದಮ್ಮ, ಈಗಲೇ. ನಿನ್ನ ಹತ್ರ ಲಕ್ಕಿ ಪಾಪು ಬಗ್ಗೆ ಹೇಳಬೇಕು. ಫೋನಲ್ಲಿ ಬೇಡ, ಡೈರೆಕ್ಟಾಗೆ ಸಿಕ್ಕಿ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಚಾರ. ಆದ್ರೆ ಲಕ್ಕಿಗೆ ಜ್ವರ ಬಂದಿದೆ ಅಣ್ಣ. ಅವಳನ್ನ ಬಿಟ್ಟು ಬರೋಕ್ಕಾಗಲ್ಲ. ಅವಳ ಹತ್ರ ಇದ್ದು ನೋಡ್ಕೋಬೇಕು. ಸರಿನಮ್ಮ, ನಾನು ಈ ನಂಬರ್ಗೆ ಹತ್ರದಲ್ಲಿರ್ತೀನಿ. ಫೋನ್ ಮಾಡು. ಆಯ್ತು ಅಣ್ಣ. ಭಾಸ್ಕರ್ ಅಂಕಲ್ ಅಮ್ಮ? ಹೌದು ವಿನ್ನು, ಲಕ್ಕಿ ಬಗ್ಗೆ ಏನೋ ಹೇಳ್ತೀನಿ ಅಂತಿದ್ದಾರೆ. ಅಂಕಲ್ಗೆ ಲಕ್ಕಿ ಅವ್ರ ಅಮ್ಮನ ಬಗ್ಗೆ ಗೊತ್ತೇನೋ? ಅವ್ರು ಯಾರು ಅಂತ ಗೊತ್ತಾದ್ರೆ ಲಕ್ಕಿ ಹ್ಯಾಪಿ ಆಗಿರ್ತಾಳೆ. ತಕ್ಷಣನೇ ಅವಳ ಜ್ವರ ಕಡಿಮೆ ಆಗತ್ತಮ್ಮ. ನಿಜನೇ. ಆದ್ರೆ ಲಕ್ಕಿನ ಬಿಟ್ಟು ಹೇಗ್ ಹೋಗೋದು? ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಇವತ್ತು ಹೀಗೆ ಚಾನ್ಸ್ ಮೇಲೆ ಚಾನ್ಸ್ ಸಿಗ್ತಿದೆಯಲ್ಲ. ಭಾಸ್ಕರ್ನ ಮೀಟ್ ಮಾಡೋಕೆ ಭಾಗ್ಯನ ಇಲ್ಲಿಂದ ಕಳಿಸ್ತೀನಿ. ಆಮೇಲೆ ಏನಾದರೂ ಮಾಡಿ ಭಾಸ್ಕರ್ ಭಾಗ್ಯನ ಮೀಟ್ ಮಾಡದೇ ಇರೋ ಹಾಗೆ ಮಾಡ್ತೀನಿ. ಏನ್ ಭಾಗ್ಯ, ಎಲ್ಗೂ ಹೋಗಿ ಯಾರನ್ನೋ ಮೀಟ್ ಮಾಡ್ಬೇಕು ಅಂತಿದ್ಯಾ? ಒಬ್ಬ ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡ್ಬೇಕು. ಹಾಗಾದ್ರೆ ಹೋಗು. ಲಕ್ಕಿನ ಬಿಟ್ಟು ಹೇಗ್ ಹೋಗೋದು? ಮುಖ್ಯವಾದ ವ್ಯಕ್ತಿ ಅಂತಿದ್ಯಾ? ಈ ಚಾನ್ಸ್ ಮಿಸ್ ಆದ್ರೆ ಮತ್ತೆ ಬರಲ್ವೇನೋ? ಬೇಕಂದ್ರೆ ಲಕ್ಕಿ ಹತ್ರ ನಾನಿರ್ತೀನಿ, ನೀನ್ ಹೋಗ್ಬಿಡ್ ಬಾ. ಹೌದಮ್ಮ, ನೀನ್ ಹೋದ್ರೆ ಲಕ್ಕಿ ಅಮ್ಮ ಯಾರು ಅಂತ ಗೊತ್ತಾಗತ್ತಲ್ವಾ? ಲಕ್ಕಿ ಕೂಡ ಹ್ಯಾಪಿ ಆಗಿರ್ತಾಳೆ. ಇಲ್ಲ ವಿನ್ನು, ಲಕ್ಕಿಗೆ ಜ್ವರ ಕಡಿಮೆ ಆದ್ಮೇಲೆ ನೋಡ್ತೀನಿ. ಒಂದ್ಸಲ ಬಂದಿರೋ ಅವಕಾಶ ಮತ್ತೆ ಬರಲ್ಲ ಭಾಗ್ಯ. ನನ್ ಮೇಲೆ ನಂಬಿಕೆ ಇಲ್ದೆ ಹೋದ್ರೆ ಜಾನು ಮನೇಲೇ ಇದ್ದಾಳಲ್ವಾ, ಅವಳು ಲಕ್ಕಿ ನೋಡ್ಕೋತಾಳೆ. ಹೌದಮ್ಮ, ಚಿಕ್ಕಮ್ಮ ಇದಾರೆ, ನಾನಿದ್ದೀನಿ, ಲಕ್ಕಿ ನೋಡ್ಕೋತೀವಿ. ನೀನ್ ಹೋಗ್ಬಾ ಅಮ್ಮ. ಲಕ್ಕಿ ಅಮ್ಮ ಯಾರಂತ ತಿಳ್ಕೊಳ್ಳೋದು ಮುಖ್ಯ. ಲಕ್ಕಿ ವಿಷಯದಲ್ಲಿ ನಂಗೆ ಡೌಟ್ ಇದೆ. ಭಾಸ್ಕರ್ ಅಣ್ಣನ್ ಮೀಟ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಸರಿ ವಿನ್ನು, ನಾನು 1 ಅವರಲ್ಲಿ ವಾಪಸ್ ಬರ್ತೀನಿ. ಲಕ್ಕಿ ಹುಷಾರು. ಚಿಕ್ಕಮ್ಮನ ಹತ್ರ ಹೇಳು, ನೀನ್ ಮಾತ್ರ ಲಕ್ಕಿ ಹತ್ರನೇ ಇರ್ಬೇಕು. ಹಲೋ ಅಣ್ಣ, ನಾನ್ ಬರ್ತಿದ್ದೀನಿ, ನೀವಲ್ಲೇ ಇರಿ. ಬೇಗ ಬಮ್ಮ, ಇಡ್ತೀನಿ. ಜಾನು, ಜಾನು. ಜಾನು ಸ್ನಾನಕ್ಕೆ ಹೋಗಿದ್ದಾಳೆ, ನಾನ್ ನೋಡ್ಕೋತೀನಿ.
ಓಕೆ ದಟ್ಸ್ ಫೈನ್. ಲಕ್ಕೀಗೆ ಹೇಗಿದ್ದಾಳೋ ಏನೋ, ಒಂದ್ಸಲ ಭಾಗ್ಯನ್ ಕಾಲ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ. ಅಣ್ಣ ಸ್ವಲ್ಪ ಬೇಗ ಹೋಗ್ತೀರಾ ಪ್ಲೀಸ್? ಅಣ್ಣ ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಣ್ಣ? ಲಕ್ಕಿ ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೋಣ ಅಂತ ಭಾಗ್ಯನ್ ಕಾಲ್ ಮಾಡಿದ್ರೆ ಕಾಲೇ ತೆಗಿತಾ ಇಲ್ಲ ಕಣೋ. ಒಂದ್ಸಲ ಜಾನು ಕಾಲ್ ಮಾಡಿ ಕೇಳು. ಸರಿ ಅಣ್ಣ. ಹಲೋ, ಏನ್ರಿ ಫೋನ್ ಮಾಡಿದ್ರಿ? ಯಾರು? ನಮ್ಮ ಯಜಮಾನ್ರು. ಜಾನು, ಲಕ್ಕಿ ಹೇಗಿದ್ದಾಳೆ? ನಾನು ನಿಮ್ಮಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅದಕ್ಕೆ ಲಕ್ಕಿ ಹತ್ರನೇ ಇದಾರಲ್ವಾ? ಹಾ, ಅಕ್ಕ ಮನೆಯಲ್ಲೇ ಲಕ್ಕಿ ಜೊತೆಲಿದ್ದಾರೆ. ಇರ್ತಾಳೆ. ಇಷ್ಟೊತ್ತಿಗೆ ಅವಳನ್ನ ಹೊರಗೆ ಕಳ್ಸಿರ್ತಾಳೆ. ಲಕ್ಕಿ ಬಗ್ಗೆ ಕೇಳೋಕ್ ಫೋನ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಲಕ್ಕಿ ಬಗ್ಗೆ ಅಣ್ಣ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಏನು ಯೋಚನೆ ಮಾಡ್ಬೇಡ್ರಿ, ಲಕ್ಕಿ ಹುಷಾರಾಗೇ ಇದ್ದಾಳೆ. ಸರಿ, ನೀನ್ ಬೇಗ ಮನೆಗೆ ಹೋಗಿ ಲಕ್ಕಿ ಹತ್ರ ಅಣ್ಣಂಗೆ ಕಾಲ್ ಮಾಡಿಸು. ಸರಿ ರೀ, ಹೋಗ್ತಾ ಇದ್ದೀವಿ. ಸರಿ. ನಾನು ಬೇಗ ಮನೆಗೆ ಹೋಗ್ಬೇಕು. ಹೋಗ್ತಿದೀವಲ್ಲ, ಅಷ್ಟು ಅವಸರ ಯಾಕೆ? ಡ್ರೈವರ್, ಕಾರ್ ನಿಲ್ಸು. ಯಾಕೆ? ನಿಂಗ್ಯಾಕೆ? ನೀನು ಕಾರಲ್ಲೇ ಇರು. ಹೇಳಿ ಆಂಟಿ. ನನಗೀಗಷ್ಟೇ ಭಾಸ್ಕರ್ ಕಾಣಿಸ್ಕೊಂಡ. ಅವನೊಬ್ನೇ ಇದ್ದಾನ? ಜೊತೆಗೆ ಭಾಗ್ಯನೂ ಇದ್ದಾಳ? ಒಬ್ನೇ ಇದ್ದಾನೆ. ಅವನನ್ನ ಮೀಟ್ ಮಾಡೋದಕ್ಕೆ ಭಾಗ್ಯ ಮನೆಯಿಂದ ಹೊರಗೆ ಹೋಗಿದ್ದು. ನೀವೊಂದ್ ಕೆಲ್ಸ ಮಾಡಿ, ಭಾಗ್ಯ ಬರೋಕ್ಕೂ ಮುಂಚೆ ಅವನನ್ನ ತಡೆದು ಅಲ್ಲಿಂದ ಕಳ್ಸಿ. ನಾನ್ ಹೇಗೆ ಅವನನ್ನ ಕಳಿಸ್ಲಿ? ನೀವು ಅವನ್ ಕಣ್ಣಿಗೆ ಬಿದ್ರೆ ಸಾಕು, ಅವನೇ ಓಡ್ ಹೋಗ್ತಾನೆ. ಅಮ್ಮೋ, ಇವರು ಬಂದ್ಬಿಟ್ರಲ್ಲ. ಮನೀಷಾ ಮೇಡಮ್ ಕಳಿಸಿದಾರಾ? ಮತ್ತೆ ರೌಡಿಗಳು ಬಂದು ನನಗೆ ಕಿಡ್ನಾಪ್ ಮಾಡ್ತಾರೇನೋ. ಭಾಗ್ಯ ಹತ್ರ ಇನ್ನೊಂದಿನ ಮಾತಾಡ್ಬೋದು. ಹಲೋ ಮನೀಷಾ, ನೀನ್ ಹೇಳಿದ್ ಕರೆಕ್ಟೇ. ಅವನು ಓಡ್ ಹೋದ. ಐ ನೋ. ನೀವು ಮನೆಗೆ ಬನ್ನಿ. ಭಾಗ್ಯ ಅವನಿಗೋಸ್ಕರ ರೋಡಲ್ಲಿ ತಲೆ ಕೆಡ್ಸ್ಕೊಂಡು ಹುಡುಕಾಡ್ತಾಳೆ. ಈ ಕಡೆ ಮನೇಲಿ ನಾನ್ ಮಾಡ್ಬೇಕಾಗಿರೋದ್ ಮಾಡ್ತೀನಿ. ನಿನ್ ಪ್ಲಾನೇ ಪ್ಲಾನ್ ಮನೀಷಾ. ನಿನ್ ಬ್ರೈನ್ಗೆ ಹ್ಯಾಟ್ಸ್ ಆಫ್.
ನಿಂಗೆ ಕಾರಿಂದ ಇಳಿದ್ ಬರ್ಬೇಡ ಅಂತ ಹೇಳಿದ್ನಲ್ವಾ, ಯಾಕೆ ಬಂದೆ? ನೀವ್ ಯಾಕೆ ಅಷ್ಟೊಂದ್ ಟೆನ್ಷನ್ ಆಗ್ತಾ ಇದ್ದೀರಾ? ಫೋನಲ್ಲಿ ಯಾರ್ ಜೊತೆ ಮಾತಾಡ್ತಾ ಇದ್ರಿ? ನಾನ್ ಯಾರ್ ಜೊತೆ ಮಾತಾಡಿದ್ರೆ ನಿನ್ಗೇನೆ? ಎಲ್ಲ ನಿಂಗೆ ಹೇಳ್ಬೇಕಾ? ಬಾ.